ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಬಂದು 1 ವರ್ಷ 1 ತಿಂಗಳಾಗಿದೆ. ಒಂದಾದ ಮೇಲೆ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಗಳು, ಲೂಟಿ ಮಾಡುವಂಥದ್ದಕ್ಕೆ ಹೆಬ್ಬಾಗಿಲನ್ನು ತೆಗೆದು ಲೂಟಿ ಹೊಡೆಯೋಕ್ಕೆ ಸುರಂಗಗಳನ್ನು ಕೊರೆಯುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾಯಿದೆ. ಮೊನ್ನೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣವನ್ನು ಪಟಾಪಟ್ ಅಂತ ರಾಹುಲ್ ಗಾಂಧಿ ಅವರು ಏನು ಹೇಳಿದರು, ಹಂಗೆ ಎಲ್ಲ ಬೇನಾಮಿ ಅಕೌಂಟ್ಗಳಿಗೆ, ಬಾರ್ಗಳಿಗೆ, ವೈನ್ ಸ್ಟೋರು, ಲ್ಯಾಂಬರ್ಗಿ, ಜ್ಯುವೆಲರಿ, ಏನೇನು ಬೇಕು, ದಲಿತರ ಪರವಾಗಿ ಅಂತಾರೆ, ದಲಿತರಣ ಲ್ಯಾಂಬೋರ್ಗಿಗೆ ಹೋಯ್ತು, ದಲಿತರನ್ನ ಚಿನ್ನದ ಅಂಗಡಿಗೆ ಹೋಯ್ತು, ಬಾರ್ಗಳಿಗೆ ಹೋಯ್ತು, ಕಾಂಗ್ರೆಸ್ ಪಾರ್ಟಿಗೆ ಹೋಯ್ತು. ಇಷ್ಟು ತೆಲಂಗಾಣ ಹೈದರಾಬಾದ್ಗೆ ಜುಬ್ಲಿ ಹಿಲ್ಸ್ ಫೇಮಸ್ ಏರಿಯಾ, ಆ ಜುಬ್ಲಿ ಹಿಲ್ಸಲ್ಲಿ ಇಷ್ಟು ಹಣವನ್ನು ಲೂಟಿ ಮಾಡಿ ಅಲ್ಲಿಂದ ಯಾರ್ಯಾರ ಜಾಬ್ಗೆ ಹೋಗಿದೆ. ಈಗ ನಮ್ಮ ಹೋರಾಟದ ಫಲವಾಗಿ ಯಾರೋ ಹೇಳ್ತಾ ಇದ್ರು ಕಾಂಗ್ರೆಸ್ ಅವರು, ನಾವೇ ವಾಲಂಟಿಯರಾಗಿ ರಾಜೀನಾಮೆ, ಏನು ಯಾವಾಗ ಕೊಟ್ರಿ ಘಟನೆ ಆದಂಥ 1 ನಿಮಿಷಕ್ಕೆ ಕೊಟ್ಟಿದ್ರೆ ನಿಮ್ಮದು ವಾಲಂಟ್ರಿ. ನಮ್ಮ ಹೋರಾಟದ ಫಲವಾಗಿ BJP ವಿಜೇಂದ್ರ ಅವರು ನಾವು ಎಲ್ಲ ಹೋರಾಟ ಮಾಡಿ 3ನೇ ಹಂತದ ಹೋರಾಟ ಮಾಡಿದ ಮೇಲೆ ನಾವು ಯಾವಾಗ ರಾಜಭವನದ ಬಾಗಿಲು ತುಳಿದ್ರಿ ಅವಾಗ ನಿಮ್ಗೆ ಅನಿಸ್ತು, ಇದು ಭಾಳ ಅತಿರೇಕಕ್ಕೆ ಹೋಗುತ್ತೆ, ಮುಖ್ಯಮಂತ್ರಿಗಳ ಬುಡಕ್ಕೆ ಬರುತ್ತೆ ಅಂತ ರಾಜೀನಾಮೆ ಕೊಟ್ರಿ. ಇದು BJP ಹೋರಾಟದ ಫಲವಾಗಿ ಮೊದಲ ವಿಕೆಟ್ ಬಿದ್ದಿದೆ. ಇಷ್ಟಕ್ಕೆ ನಾವು ಬಿಡಲ್ಲ. ಈಗ 4ನೇ ಹಂತದ ಹೋರಾಟ, ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕ್ತಾ ಇದ್ದೀರಿ. ಈಗ ನೋಡ್ತಾ ಇದ್ರಿ, ಹಿಂದೆ ಎಮರ್ಜೆನ್ಸಿ ತಂದರು, 50 ವರ್ಷ ಆಯಿತು ಎಮರ್ಜೆನ್ಸಿ ತಂದು. ಮೊನ್ನೆ ಈಗ ಬೆಂಗಳೂರಲ್ಲಿ ಎಮರ್ಜೆನ್ಸಿ ತಂದಿದ್ದಾರೆ ಎಲ್ಲ ಕಡೆ. ಏನು ನಾವಿರೋದು MLAಗಳೆಲ್ಲ ಒಂದು 50 ಜನ MLAಗಳಿಲ್ಲ. ಮುಖ್ಯಮಂತ್ರಿಗಳ ಮನೆ ಮುಂದೆ 300 ಜನ ಪೊಲೀಸರು, ಬೀದಿ ಇಲ್ಲೂ. ನಾನು ಇಲ್ಲಿಗೆ ಬಂದೆ, ನಮ್ಮ ಅಧ್ಯಕ್ಷರು ಹೇಳಿದ್ರು ಅಲ್ಲಿ ಅರೆಸ್ಟ್ ಮಾಡ್ತಾರೆ, ಇಲ್ಲಿಗೆ ಬನ್ನಿ ಅಂತ. ಇಲ್ಲಿಗೆ ಬಂದರೆ ಇಲ್ಲೂ ರಿಸರ್ವ್ ಏನು, ಆ ಮೂಲೆಗೆ ಹೋದರೆ ಅಲ್ಲೂ ರಿಸರ್ವ್ ಏನು. ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಇದೇ ಈ ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ, ಅವನು ಬಂದು ಕಳ್ಳ, ಅವನು ಮುಸ್ಲಿಂ ಭಯೋತ್ಪಾದಕ, ಅವನ್ನ ಹಿಡಿಯೋಕೆ ಇಷ್ಟು ಜನ ಇಟ್ಟಿಲ್ಲ. ಯಾವುದು ಕೆಫೆ, ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ, ಅವನ್ನ ಹಿಡಿಯೋಕೆ ಇಷ್ಟು ಜನ ಪೊಲೀಸ್ ಇಟ್ಟಿಲ್ಲ. 4 ಜನ ಹೋಗಿದ್ರು, 4 ಜನ ಅವನ್ನ ಅರೆಸ್ಟ್ ಮಾಡೋಕ್ಕೆ. ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ನೋಡಿ 1000 ಜನ ತಂದಿದ್ದಾರೆ. ಅಂದರೆ ಕಾಂಗ್ರೆಸ್ ಅವರು ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಹೋರಾಟ ಮಾಡೋದು ಹಕ್ಕು ನಮ್ಮದು. ನಾವು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಅಂದರೆ ಹೋರಾಟ. ನಮ್ಮ ಹೋರಾಟದ ಫಲವಾಗಿ ಒಂದು ರಾಜೀನಾಮೆ ಆಗಿದೆ. ಈಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸ್ಬೇಕು, CBI ತನಿಖೆಗೆ ಆಗಬೇಕು. ಈ ಹೋರಾಟವನ್ನು 4ನೇ ಹಂತ ಮಾಡ್ತಾ ಇದ್ದೀನಿ. 5ನೇ ಹಂತದಲ್ಲಿ ವಿಧಾನಸಭೆ ಒಳಗಡೆನೂ ಕೂಡ CBI ತನಿಖೆ ಕೊಡೋವರೆಗೂ ನಮ್ಮ ಹೋರಾಟ ನಾವು ಮಾಡ್ತೀರಿ. ಅದರ ವಿರುದ್ಧ ಹೋರಾಟಗಳನ್ನು ನಾವು ಮಾಡ್ತೀವಿ. ಅಧಿವೇಶನವನ್ನು ಕರೆದಿದ್ದಾರೆ ಸರ್, ಅಲ್ಲೂ ಈ ವಿಷಯವನ್ನು ರೈಸ್ ಮಾಡ್ತೀರಿ, ಪ್ರಶ್ನೆನೇ ಇಲ್ಲ. 5ನೇ ಹಂತದ ಹೋರಾಟ ಅಲ್ಲೂ ಮಾಡ್ತೀರಿ. CBI ತನಿಖೆ ಕೊಡಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು.